ಹಾಯ್, ನಾನೊಂದು ಪ್ರಾಬ್ಲಮಲ್ಲಿ ಇದ್ದೀನಿ ಕಣೋ. ನಂದು ಪ್ಲೀಸ್ ನನಗೊಂದು ಹೆಲ್ಪ್ ಮಾಡು. ನಾನು ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕು, ಆದರೆ ಹಾಕ್ಕೊಳ್ಳಿಕ್ಕೆ ಯಾವುದೇ ಥರ ಜ್ಯುವೆಲರೀಸ್ ಇಲ್ಲ. ಪ್ಲೀಸ್ ನನಗೆ ಯಾವುದೋ ಒಂದು DIY ಜ್ಯುವೆಲರಿ ಮಾಡಿಕೊಡು. ಸೊ ನಿಮಗೂ ಇದೇ ಥರ ಅನಿಸುತ್ತಾ? ನಿಮ್ಮ ಹತ್ರ ಸಡನ್ನಾಗಿ ಏನೋ ಫಂಕ್ಷನ್ ಇರುತ್ತೆ, ಬಟ್ ಯಾವುದೇ ಥರ ಜ್ಯುವೆಲರೀಸ್ ಇರಲ್ಲ ಹಾಕ್ಕೊಳ್ಳೋಕ್ಕೆ. ಹಾಕ್ಕೊಳ್ಳೋಕ್ಕೂ ನಿಮ್ಗೆ ಬೇಜಾರಾಗುತ್ತೆ. ಸೊ ಈ ಥರದೊಂದು ಪೆಂಡೆಂಟ್ ಇತ್ತು. ಇದು ಪೆಂಡೆಂಟ್ ಅಲ್ಲ, ಏರ್ ಕ್ಲಿಪ್ಪು, ಏರ್ ಕ್ಲಚ್ಚರ್ ಬರುತ್ತಲ್ಲ ಡಿಸೈನ್ ಫೆಸ್ಟಿವಲ್ಗೆ ಅಂಥದ್ದು. ಅದು ಏನೋ ಮಿಸ್ ಆಗಿ ಏರ್ ಕ್ಲಚ್ಚರು ಕಟ್ಟಾಗೋಗ್ಬಿಡ್ತು. ಸೊ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಪಲ್ಸ್ ಮತ್ತು ಸ್ವಲ್ಪ ಕ್ರಿಸ್ಟಲ್ ಬೀಡ್ಸ್ ಇತ್ತು. ನೋಡಿ ನಾನೇ ಈ ಥರ ಒಂದು ಹೂವು ಪೋಣಿಸೋ ದಾರದಲ್ಲಿ ಇಲ್ಲ ಈ ಥರ ನೀಟಾಗಿ 10 ಪರ್ನ ನೀಟಾಗಿ ಪೋಣಿಸ್ಕೊಳ್ತಾ ಇದ್ದೀನಿ. ನೀವು ಹೂವು ಕಟ್ಟೋ ದಾರದಕ್ಕಿಂತ ಏನಾದ್ರು ದೊಡ್ಡ ನೈಲಾನ್ ಥ್ರೆಡ್ ಬರುತ್ತೆ, ಪ್ಲಾಸ್ಟಿಕ್ ಥ್ರೆಡ್ ಬರುತ್ತೆ, ಇಲ್ಲಾಂದರೆ ಜ್ಯುವೆಲರಿ ಮೇಕಿಂಗ್ ಥ್ರೆಡ್ಡೇ ಬರುತ್ತೆ. ಆ ಥ್ರೆಡ್ಡಿಂದ ಮಾಡಿದ್ರು ಓಕೆ. ನನ್ನ ಹತ್ರ ಇದೇ ಇತ್ತು, ಅವೈಲಬಲ್ ಇತ್ತು. ಸೊ ಇದನ್ನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಜಾಸ್ತಿ ಗ್ರ್ಯಾಂಡ್ ಲುಕ್ ಆಗಬೇಕು, ಸೊ ಸಿಂಪಲಾಗಿದ್ದರೂ ಗ್ರ್ಯಾಂಡ್ ಲುಕ್ ಆಗಬೇಕು ಅನ್ನೋ ಥರ ಸಿಂಗಲ್ ಪರ್ಲ್ ಗಾರ್ಲ್ಯಾಂಡ್ ಮಾಡ್ತಾಯಿಲ್ಲ, 4 ಪರ್ಲಿಂದ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಟೈಮಲ್ಲೂ 10 4 ಸ್ಟ್ರಿಂಗ್ ಮಾಡಿಕೊಂಡು ಎಲ್ಲದಕ್ಕೂ 10 ಟೋಟಲಾಗಿ 40 ಪರ್ಲ್ಸ್ ಆದಮೇಲೆ ನಾನು ಈ ಥರ ಒಂದು 2 ಸೈಡ್ಸ್ ಡಿವೈಡ್ ಮಾಡಿಕೊಂಡು ಒಂದು ಗ್ರೀನ್ ಕ್ರಿಸ್ಟಲ್ ಬೀಡು ಮತ್ತು ಒಂದು ಪಿಂಕ್ ಕ್ರಿಸ್ಟಲ್ ಬೀಡನ್ನ ರಿಪೀಟ್ ಆಗ್ತಾಯಿದ್ದೀನಿ. ಸೊ ಇದೇ ಪ್ರೊಸೀಜರು, ಇನ್ನು ಮುಂದೆ ಹೇಳೋಷ್ಟೇನಿಲ್ಲ. ನಿಮಗೆ ವಿಡಿಯೋ ನೋಡ್ತಾ ಅರ್ಥ ಆಗ್ತಾ ಇದೆ. ಸೊ ನನಗೆ ಹೇಳಬೇಕಂದ್ರೆ ಇದು ತುಂಬ ಲಾಂಗ್ ಪ್ರೊಸೆಸ್ ವಿಡಿಯೋ. ನಾನು 3 ಮಿನಿಟ್ಸಲ್ಲಿ ಶಾರ್ಟ್ಸಲ್ಲಿ ಹಾಕಬೇಕು ಅಂದರೆ ತುಂಬ ತುಂಬ ಸ್ಪೀಡಪ್ ಮಾಡಬೇಕು. ಸೊ ನೋಡಿ, ನಿಮಗೆ ವಿಡಿಯೋ ನೋಡ್ತಾ ಅರ್ಥ ಆಯ್ತದೆ. ಫುಲ್ ಡೀಟೇಲ್ ವಿಡಿಯೋ ಅಂದರೆ ಡೀಟೇಲ್ ವಿಡಿಯೋ ಅಂತ ಹಾಕಿ ನಾನು ಪಕ್ಕಾ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 2ನೇ ರೋ ಆಗೈತೆ. ಇದೇ ಥರ 4 ರೋ ಮಾಡಬೇಕು. 2ನೇ ರೋ ಆಗೈತೆ. ನೀವು ಇದೇ ಥರ ಜಂಪ್ರಿಂಗ್ ಆದರೂ ಹಾಕೋಬೋದು, ಸಿಂಗಲ್ ಆದರೂ ಹಾಕೋಬೋದು, ಡಬಲ್ ಆದರೂ ಹಾಕೋಬೋದು, ಇಲ್ಲ ಪ್ಲೈನ್ ಆಗಿ ಇರಲಿ ಅಂದ್ಬಿಟ್ಟು ವಿತೌಟ್ ಎನಿ ಕ್ರಿಸ್ಟಲ್ ಬೀಡ್ಸ್ನ ಸೇರಿಸ್ಕೊಳ್ಳದೆ ಹಾಕೋಬೋದು. ಸೊ ಇವೆಲ್ಲ ನಿಮ್ಮ ಇಂಟೆನ್ಷನಲ್ಲಿ, ನಿಮ್ಮದು ಯಾವ ಥರ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೋ, ಇಲ್ಲಾಂದರೆ ನಿಮಗೆ ಯಾವುದೇ ಥರ ಬೀಡ್ಸ್ ಬೇಡ, ಇಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಆ ಪೆಂಡೆಂಟ್ನ ನೀವು ಆ್ಯಸ್ ಇಟ್ ಈಸ್ ಹೆಂಗೈತೋ ಒಂದು ಚೈನಿಗೆ ತೊಗೊಂಡು ಅಟ್ಯಾಚ್ ಮಾಡ್ಕೋಬೋದು. ಸೊ ನೋಡಿ, ನಾನು ಅದೇ ಥರ ಸೇಮ್ ನಾನು ಏನು ಹೇಳ್ತಾ ಇದ್ದೀನೋ 10 ಪರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಗಾರ್ಲ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ಥರ ರಿಪೀಟ್ ಮಾಡ್ಕೊಳ್ತಾ ಇದ್ದೀನಿ. 8 ಟೈಮ್ಸ್ ರಿಪೀಟ್ ಮಾಡಬೇಕು. ಇದೇ ಪ್ರೊಸೀಜರು 8 ಟೈಮ್ಸ್ ರಿಪೀಟ್ ಮಾಡಬೇಕು. ನೋಡಿ, ಒಂದು ಸೈಡ್ 4 ಆಗೈತಿ, ಇನ್ನೊಂದು ಸೈಡ್ 4 ಆಗಬೇಕು. ಇವಾಗ ನೋಡಿ, ನಾನು ಅದಕ್ಕೆ ಮಧ್ಯಕ್ಕೆ ಲಾಂಗ್ ಪರ್ಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೈನಲ್ ಲುಕ್ ಹಿಂಗೆ ಬಂದಿದೆ. ನಿಮಗೆ ಪೂರ್ತಿ